ಆತನ ಅಥವಾ ಆಕೆಯ ಕುಟುಂಬ ಸದಸ್ಯರಿಗೆ ಒತ್ತಡವನ್ನು ಹಾಕುವುದು ಅಥವಾ ತಡೆ ಒಡ್ಡುವುದು. ಎಲ್ಲ ಹೊರಟಿರ್ತಾರೆ, ತಡೆ ಒಡ್ಡೋದು, ಈಗ ಇದು ಮಾಡಬೇಕು ಅಂತಂದ್ಬಿಟ್ಟು ಹಿಂಸೆಯನ್ನು ಬಳಸುವುದು ಅಥವಾ ಅವಮಾನಿಸುವುದು ಅಥವಾ ಬೆದರಿಸುವುದು, ಇಂಟಿಮಿಡೇಷನ್ ಎಲ್ಲ ಮಾಡ್ತಾರೆ. ಇದು ಒಂದನೇ ಕ್ಯಾಟಗರಿಯಲ್ಲಿ ಮಾಡಿದ್ದಾರೆ. ಇನ್ನೊಂದು, ಸಾಲಗಾರನನ್ನು ಮತ್ತು ಆಕೆಯ ಕುಟುಂಬ ಸದಸ್ಯರನ್ನು ಸ್ಥಳದಿಂದ ಸ್ಥಳಕ್ಕೆ ನಿರಂತರವಾಗಿ ಹಿಂಬಾಲಿಸುವುದು, ಸ್ಟಾಕಿಂಗ್ ಮಾಡ್ತಾರೆ. ನೀವು ಯಾಕೆ ಬರ್ತಾ ಇದ್ದೀರಾ ಏನು ಅಂತಂದ್ಬಿಟ್ಟು ಅಂದರೆ ಸುಮ್ಮನೆ ನೀವು ಕೊಟ್ಟಿಲ್ಲ ಅದಕ್ಕೆ ಬರೋದು ಅಂತಂದ್ಬಿಟ್ಟು ಆ ಥರ ಅದು ಹಿಂಬಾಲಿಸುವುದು. ಅಥವಾ ಆತನ ಆಕೆಯ ಒಡೆತನದ ಅಥವಾ ಬಳಕೆಯಲ್ಲಿನ ಯಾವುದೇ ಸ್ವತ್ತಿಗೆ ಮಧ್ಯಪ್ರವೇಶಿಸುವುದು. ನಾನು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಸಾಲ ಕೊಡಬೇಕು ಅಂತಂದರೆ ನೀವು ಆಫೀಸಲ್ಲಿ ಬಂದು ಕೂತ್ಕೊಂಡು ಎಲ್ಲರಿಗೂ ಹೇಳೋದು ಇವರು ಸಾಲ ತೊಗೊಂಡಿದ್ದಾರೆ ಅಂತಂದ್ಬಿಟ್ಟು. ಈ ಥರದ್ದೆಲ್ಲ ಆತನು ಅಥವಾ ಆಕೆಯಿಂದ ಕಿತ್ತುಕೊಳ್ಳುವುದು. ಯಾವುದೇ ಅಂತಹ ಸ್ವತ್ತಿನ ಬಳಕೆಗೆ ಅಡ್ಡಿಪಡಿಸುವುದು. ನನ್ನ ಲೋನ್ ನಿಮಗೆ ಸಾಲ ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು ಅವ್ರು ಬಳಸೋದು, ಅವ್ರದ್ದೇನು ಸ್ವತ್ತಿಗೆ ಅದಕ್ಕೆಲ್ಲ ಅಡ್ಡಿಪಡಿಸೋದು. ಅಂಥ ಇತರ ವ್ಯಕ್ತಿಯುಕ್ತವಾಗಿ ತೊಡಗಿರುವ, ವಾಸವಾಗಿರುವ ಅಥವಾ ಕೆಲಸ ಮಾಡುತ್ತಿರುವ, ವ್ಯವಹಾರ ನಡೆಸುತ್ತಿರುವ ಮನೆ ಅಥವಾ ಇತರ ಸ್ಥಳಕ್ಕೆ ಬಲವಂತದ ಕ್ರಮವನ್ನು ಕೈಗೊಳ್ಳುವ ಉದ್ದೇಶದಿಂದ ಆಗಾಗ ಭೇಟಿ ನೀಡುವುದು, ಭೇಟಿಯಾಗುವಂತೆ ಮಾಡುವುದು. ನನ್ನ ನೋಡಿ ಅಲ್ಲಿ ಬರ್ತೀನಿ ಅಲ್ಲಿ ಸಿಗ್ತೀನಿ ಅಂತಂದ್ಬಿಟ್ಟು ಇದೆಲ್ಲ ಹೇಳೋಂಥದ್ದು. ಸಾಲಗಾರನಿಗೆ ಹಣ ಪಾವತಿಗಾಗಿ ಬಲವಂತದ ಮತ್ತು ಅನುಚಿತ ಪ್ರಭಾವವನ್ನು ಬಳಸಿ ಮಾತುಕತೆಗೆ ಒತ್ತಾಯಿಸುವುದಕ್ಕೆ ಖಾಸಗಿ ಅಥವಾ ಹೊರಗುತ್ತಿಗೆ ಬಾಹ್ಯ ಏಜೆನ್ಸಿಗಳ ಕ್ರಿಮಿನಲ್ ಹಿನ್ನೆಲೆಯುಳ್ಳವರ ಸೇವೆಯನ್ನು ಬಳಸುವುದು. ಇದು ಕೂಡ ಬಳಸತಕ್ಕದಲ್ಲ, ನಿಷಿದ್ಧ. ಸರ್ಕಾರದ ಯಾವುದೇ ಕಾರ್ಯಕ್ರಮದಡಿಯಲ್ಲಿ ಸಾಲಗಾರನಿಗೆ ಪ್ರಯೋಜನದ ಹಕ್ಕುಗಳುಳ್ಳ ಯಾವುದೇ ದಸ್ತಾವೇಜನ್ನು ಸಾಲಗಾರನಿಂದ ಬಲವಂತವಾಗಿ ಪಡೆದುಕೊಳ್ಳುವುದು. ಒಂದು ಕ್ರಯಪತ್ರ ಇತ್ತು, ನನ್ನ ದಾನಪತ್ರ ಏನೋ ಒಂದಿತ್ತು, ಅದನ್ನು ಬಲವಂತವಾಗಿ ಪಡ್ಕೊಳ್ಳುವಂಥದ್ದು. ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೇ ಸೆಕ್ಯೂರಿಟೀಸ್ ಇಲ್ಲದೆ, ಯಾವುದೇ ಕೊಲ್ಯಾಟ್ರಲ್ ಇದಿಲ್ಲದೆ ಕೊಡುವಂಥದ್ದು ಈ ಸಾಲ. ಮೈಕ್ರೋ ಫೈನಾನ್ಸು ಅಂತಂದ್ಬಿಟ್ಟು ಹೇಳ್ತೀವಿ, ಅಂದರೆ ಲೇವಾದೇವಿದಾರನಿಂದ ಕೊಡುವಂಥ ಸಾಲ. ದಾಖಲೆಗಳು, ದಸ್ತಾವೇಜುಗಳು ಅಂತಂದ್ಬಿಟ್ಟಿದೆ, ಅದು ಭಾಳಷ್ಟು ಡೀಟೇಲ್ ಆಗಿದೆ ನೋಂದಣಿ ಪ್ರಾಧಿಕಾರಿದು. ಇಲ್ಲಿ ಇನ್ನೊಂದು ಸ್ಪಷ್ಟಪಡಿಸಲಿಕ್ಕೆ ಏನಂದರೆ, ನೋಂದಣಿ ಪ್ರಾಧಿಕಾರಿಯು ಈ ಉದ್ದೇಶಗಳಿಗೆ ಯಾವುದೇ ದಾಖಲೆಗಳನ್ನು ಅವರ ಕಚೇರಿಗಳಿಗೆ, ಅವ್ರದ್ದು ಯಾವುದೇ ಒಂದು ಯೂನಿಟ್ ಇದ್ದರೆ ಅಲ್ಲಿ ಯಾವುದೇ ದಾಖಲೆ ಅಥವಾ ದಸ್ತಾವೇಜನ್ನು ವಶಪಡಿಸಿಕೊಳ್ಳಬಹುದು. ಅಂದರೆ ಜಿಲ್ಲಾಧಿಕಾರಿಗಳ ಹಂತಕ್ಕೆ ಕೊಟ್ಟಿದ್ದಾರೆ. ನಾನು ಅಥವಾ ನನ್ನ ಪರವಾಗಿ ನೇಮಕವಾದಂಥ ಯಾರೇ ಆಫೀಸರು ಕ್ಯಾನ್ ಗೋ ಆ್ಯಂಡ್ ಇನ್ಸ್ಪೆಕ್ಟ್ ದ ಪ್ಲೇಸ್. ಅವ್ರದ್ದು ಯಾವುದು ಯೂನಿಟ್ ಇದೆ ಅದನ್ನು ಇನ್ಸ್ಪೆಕ್ಟ್ ಮಾಡ್ಬೋದು. ಇಫ್ ಇಟ್ ನೆಸಸರಿ ನಾವು ಆ ದಾಖಲೆಗಳನ್ನು ಕೂಡ, ಅವರ ದಸ್ತಾವೇಜುಗಳನ್ನ ನಾವು ವಶಪಡಿಸಿಕೊಳ್ಳಬಹುದು ಹಾಗೂ ಪರಿಶೀಲನೆ ಕೂಡ ಮಾಡಬಹುದು. ಪ್ರಾಸಿಕ್ಯೂಷನ್ ಅಥವಾ ಇತರೆ ಕಾನೂನುಗಳ ಉದ್ದೇಶಗಳಿಗಾಗಿ ಅಗತ್ಯವಿರಬಹುದಾದಂಥ ಅವಧಿಗೆ ಮಾತ್ರವೇ ವಶಪಡಿಸಿಕೊಂಡ ದಾಖಲೆಗಳು ಮತ್ತು ದಸ್ತಾವೇಜುಗಳನ್ನು ಇಟ್ಟುಕೊಳ್ಳುವುದು. ನಾವಂದರೆ ಬೇರೆ ಕಾನೂನಿನ ಪ್ರಕ್ರಿಯೆಯನ್ನು ನಡೆಸ್ತೀವಿ, ಅಲ್ಲಿನ ಸಂದರ್ಭಕ್ಕೆ ಅಷ್ಟು ಸಮಯಕ್ಕೆ ಮಾತ್ರ ಇಟ್ಕೊಳ್ಬೇಕು ಅಂತಂದ್ಬಿಟ್ಟು ನಮಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಯಾರಾದರೂ ಸಾರ್ವಜನಿಕರು ದೂರುಗಳನ್ನ ಏನಾದರೂ ಸಲ್ಲಿಸಿದ್ರೆ ಯಾರೇ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಳ್ಳಲು ನಿರಾಕರಿಸತಕ್ಕದ್ದಲ್ಲ. ಯಾರೇ ಪೊಲೀಸು ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಅದಕ್ಕೊಂದು ಕ್ಲಾರಿಫಿಕೇಷನ್ನು, ಅಂದರೆ ಹೂ ಇಸ್ ದ ಪೊಲೀಸ್, ವಾಟ್ ಲೆವೆಲ್ ಆಫ್ ವಾಟ್ ರ್ಯಾಂಕ್ ಆಫ್ ಆಫೀಸರ್ ಅಂತಂದ್ಬಿಟ್ಟು ಹೇಳ್ತಾರೆ. ಅದನ್ನು SP ಕೂಡ ಸ್ಪಷ್ಟಪಡಿಸ್ತಾರೆ. ಅಂದರೆ ಪೊಲೀಸ್ ಉಪ ಅಧೀಕ್ಷಕರ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದರ್ಜೆಗೆ ಕಡಿಮೆ ಇಲ್ಲದ ಪೊಲೀಸ್ ಅಧಿಕಾರಿಯು ಸ್ವತಃ ಪ್ರಕರಣವನ್ನು ದಾಖಲಿಸಿಕೊಳ್ಳಲು ಅಧಿಕಾರ ಉಳ್ಳವನಾಗಿರತಕ್ಕದ್ದು. ನಾಟ್ ಬಿಲೋ ದ ರ್ಯಾಂಕ್ ಆಫ್ DYSP. ಯಾವ ಆಫೀಸರು ಕೂಡ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳೋಕ್ಕೆ ಅಧಿಕಾರ ಉಳ್ಳವನು. SP ಅವರು ಅದಕ್ಕೆ ಡೀಟೇಲ್ಸ್ ಹೇಳ್ತಾರೆ. ಸಂಬಂಧಪಟ್ಟಂಗೆ ಏನಂತಂದರೆ ಸೆಕ್ಷನ್ 8ಅಲ್ಲಿ ಏನು ಪೆನಾಲ್ಟೀಸ್ ಆ್ಯಂಡ್ ಪ್ರೊವಿಷನ್ಸ್ ಏನಿದೆ, ಬಲವಂತವಾಗಿ ಅವ್ರ ಮನೆಗೆ ಹಿಂಬಾಲಿಸಿ ಹೋಗೋದು, ಮತ್ತು ಅವ್ರ ಕೆಲಸ ಪ್ಲೇಸಲ್ಲಿ ಹೋಗಿ ಅವ್ರು ತೊಂದರೆ ಕೊಡೋದು, ಇಲ್ಲ ಯೂಸ್ ಆಫ್ ಥರ್ಡ್ ಪಾರ್ಟಿ ಯಾವ್ದಾದ್ರು ಗುಂಡ, ಇಲ್ಲ ಅಂದರೆ ಯೂಸ್ ಆಫ್ ಫೋರ್ಸ್ ಟು ಟೇಕ್ ಏನೇ ಕೊಲಾಟ್ರಲ್ ಸೆಕ್ಯೂರಿಟಿನ ತಗೊಳ್ಳೋದು, ಇದೆಲ್ಲ ಏನು ಮಾಡ್ತಾರೆ, ಇದೆಲ್ಲ ಪೆನಾಲ್ಟೀಸ್ ಆಗುತ್ತೆ ಸೆಕ್ಷನ್ 8 ಪ್ರಕಾರ. ಇದ್ರ ಮೇಲೆ ಅವ್ರ ಪೆನಾಲ್ಟಿ ಬಂದು ಕಾಂಟ್ರವೆನ್ಷನ್ 8ಅಲ್ಲಿ ಏನಾದ್ರು ಉಲ್ಲಂಘನೆ ಮಾಡಿದ್ರೆ ಸೆಕ್ಷನ್ 12 ಪ್ರಕಾರ ಅವ್ರ ಮೇಲೆ ನಾನ್ ಬೇಲಬಲ್ ಆ್ಯಂಡ್ ಕಾಗ್ನಿಸಬಲ್ ಒಫೆನ್ಸ್ ಆ್ಯಂಡ್ 10 ವರ್ಷ ಇಂಪ್ರಿಸನ್ಮೆಂಟ್. ಆಸ್ ಪರ್ ದ ಆ್ಯಕ್ಟ್, ಆಸ್ ಪರ್ ದ ಆರ್ಡಿನೆನ್ಸ್, ಇಟ್ ಇಸ್ 10 years ಆಫ್ ಇಂಪ್ರಿಸನ್ಮೆಂಟ್. ಇದರಲ್ಲಿ ಹೂ ಕ್ಯಾನ್ ಟೇಕ್ ಅ ಕಂಪ್ಲೇಂಟ್ ಆ್ಯಂಡ್ ಹೌ ಕ್ಯಾನ್ ಫೈಲ್ ಅ ಕಂಪ್ಲೇಂಟ್. ಯಾರು ವಿಕ್ಟಿಮ್ ಯಾರಿದ್ದಾರೋ ಅವ್ರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ FIRನು ಕೊಡಬಹುದು. ಆವಾಗ ಯಾರು SHO ಇರ್ತಾರೋ, ಸಬ್ ಇನ್ಸ್ಪೆಕ್ಟರ್ ಯಾರು ಇರ್ತಾರೋ, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಅವ್ರು FIRನು ಮಾಡ್ಕೋಬಹುದು. ಆದರೆ DYSP ಲೆವೆಲ್ ಆಫೀಸರ್ ಸ್ವೋಮೋಟೋ ಕೇಸನ್ನು ಮಾಡ್ಕೋಬೋದು.
ಸೊ DYSP ಆ್ಯಂಡ್ ಅಬವ್ ಆಫೀಸರ್ಸ್ ಏನು ಇರ್ತಾರೆ ಅವರೆಲ್ಲರನ್ನೂ ಸುವಮೋಟೋ ಕೇಸ್ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇದೆ. ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಸ್ ಏನಿದ್ದಾರೋ ಅದು ಬೇಸಿಕಾಗಿ ಯಾರು ಹೋಗಿ ಕಂಪ್ಲೇಂಟ್ ಕೊಟ್ಟರು ಸಹ ಆ ಕಂಪ್ಲೇಂಟ್ ನಿರಾಕರಿಸಬಾರದು. ದಿ ಶಾಲ್ ಹ್ಯಾವ್ ಟು ಫೈಲ್ ಅ ಕಂಪ್ಲೇಂಟ್ if the victim approaches the police station, and DYSP is empowered to do a suo motu FIR as per the ordinance. ಅವರೇ ಕೂಡ ಸ್ವತಃ ಕಂಪ್ಲೇಂಟ್ ಮಾಡ್ಬೋದು.